ಹಾಯ್, ಎಲ್ಲರಿಗೂ ನಮಸ್ಕಾರ. ಯಾರು ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ನಾನು ಬಸವಣ್ಣವರ ಕೆಲವು 5 ವಚನಗಳನ್ನ ತಾತ್ಪರ್ಯದೊಂದಿಗೆ ಹೇಳ್ತಾ ಇದ್ದೀನಿ. ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ. ಅಂತರಂಗ ಶುದ್ಧವಿಲ್ಲದವರ ಸಂಘ ಕಾಳಿಕೂಟ ವಿಷವು ಕೂಡಲ ಸಂಗಮ ದೇವ. ಸೂರ್ಯನ ಉದಯ ತಾವರೆಗೆ ಜೀವಾಳ, ಚಂದ್ರನುದಯ ನೈದಿಲೆಗೆ ಜೀವಾಳ, ನನಗೆ ನೀನೇ ಜೀವಾಳ ಕೂಡಲ ಸಂಗಮ ದೇವ. ಕಾಯಕ ಮಾಡಿ ಜೀವನ ಸಾಗಿಸುವವನೇ ಶಿವ ಸ್ವರೂಪವನು, ಕಾಯಕವೇ ಕೈಲಾಸ ಮರೆಯದಿರಿ. ಕೂಡಲ ಸಂಗಮ ದೇವ, ನೀನು ಒಲಿದರೆ ಸಾಕು ಒಣ ಕಟ್ಟಿಗೆಯೂ ಚಿಗುರುತ್ತದೆ. ವಿಕಾರಗಳನ್ನು ಒಳಿದು ಸದ್ಭಾವ ಬೆಳೆಸಿಕೊಂಡು ಭಾವರಹಿತ ಮಹಾದೇವನನ್ನು ನೋಡಲು ನಿರಂತರವಾಗಿ ಪ್ರಯತ್ನಿಸು. ವೇದವನ್ನು ಓದಿ ಶಾಸ್ತ್ರ ಕೇಳಿದರೆ, ಜಪ ತಪ ಮಾಡಿದರೆ ಏನು ಪ್ರಯೋಜನ ಚಿತ್ತಶುದ್ಧಿ ಇಲ್ಲದವರಿಗೆ? ಮಡಿಕೆ ಒಂದು ಟಾಪಿಕ್ಕು. ಮಡಿಕೆಯ ಮಾಡುವರ ಮಣ್ಣೇ ಮೊದಲು, ತೊಡಿಗೆಯ ಮಾಡುವರೆ ಒನ್ನೇ ಮೊದಲು. ಶಿವಪಥ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನರಿವರೆ ಶರಣರ ಸಂಘವೇ ಮೊದಲು. ಮೊದಲಿಗೆ ಮಣ್ಣು ಬೇಕು, ಗಡಿಗೆ ತಯಾರಿಸಲು ಆಭರಣಗಳ ತಯಾರಿಕೆಗೆ ಬಂಗಾರವು ಬಹಳ ಮುಖ್ಯ. ಪರಶಿವನ ಅನುಗ್ರಹ ಬೇಕಾದರೆ ಗುರುಸೇವೆ ಬಹಳ ಮುಖ್ಯ. ಕೂಡಲ ಸಂಗಮ ದೇವರನ್ನು ತಿಳಿಯಬೇಕಾದಲ್ಲಿ, ಅವನ ಅನುಗ್ರಹ ಬೇಕಾದಲ್ಲಿ ಶರಣರ ಸಹವಾಸ ಅತ್ಯವಶ್ಯಕ. ಶೃಂಗಾರ ಯಾರಿಗೆ? ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಮ್ಮ ಕೂಡಲ ಸಂಗಮ ಶರಣರ ನೊಸಲಿಗ ವಿಭೂತಿಯೇ ಶೃಂಗಾರ. ತಾತ್ಪರ್ಯ: ಕಮಲಗಳು ಕೆರೆ ತೊರೆಗಳಿಗೆ ಭೂಷಣ, ಕೆರೆಗಳು ಸಮುದ್ರಕ್ಕೆ ಭೂಷಣ, ಚಂದ್ರನು ಆಕಾಶಕ್ಕೆ ಭೂಷಣ. ಇವುಗಳು ಅವುಗಳಿಗೆ ಲಕ್ಷಣವೇ ಹೌದು. ಹಾಗೆಯೇ ಕೂಡಲ ಸಂಗಮ ದೇವನ ಶರಣರಿಗೆ ಹಣೆಯಲ್ಲಿ ವಿಭೂತಿಯೇ ಲಕ್ಷಣ. ನೀವಿಲ್ಲದೆ ಮತ್ಯಾರೂ ಇಲ್ಲ. ಸಮುದ್ರದೊಳಗಣ ಸಿಪ್ಪಿನಂತೆ ಬಾಯಿ ಬಿಡುತ್ತಿದ್ದೇನಯ್ಯ, ನೀವಿಲ್ಲದೆ ಮತ್ಯಾರು ಎನ್ನವರಿಲ್ಲ ನೋಡಯ್ಯ. ಕೂಡಲ ಸಂಗಮ ದೇವ, ನೀವಲ್ಲದೊಳಕೊಂಬರಿಲ್ಲಯ್ಯ. ಸಮುದ್ರದೊಳಗೆ ನಾನು ಕಂಗಾಲಾಗಿ ಸಿಪ್ಪಿನಂತೆ ಬಾಯಿ ತೆರೆದುಕೊಂಡಿದ್ದೇನೆ. ನೀವಿಲ್ಲದೆ ನನಗೆ ಬೇರೆ ಯಾರೂ ಇಲ್ಲ. ಸಂಗಮೇಶ ನೋಡು, ನನ್ನ ಈ ಸ್ಥಿತಿಯು ನೀವಲ್ಲದೆ ನನ್ನನ್ನು ಅರಿತವರು ಈ ಭೂಮಿಯಲ್ಲಿ ಯಾರೂ ಇಲ್ಲ. ಹುಟ್ಟಿಸಿದಲ್ಲಿ ನಾ ಹುಟ್ಟಿದೆ, ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ. ನೀವರಿಸಿದಲ್ಲೇ ಎನ್ನ ವಶವೇ ಅಯ್ಯ. ಅಕಟ ಎನ್ನವೆನ್ನವಯ್ಯ ಕೂಡಲ ಸಂಗಮ ದೇವ. ನನ್ನವನಾದ ಕೂಡಲ ಸಂಗಮನಾಥ, ನೀನು ಹುಟ್ಟಿಸಿದಲ್ಲಿ ಹುಟ್ಟಿ, ನೀನು ಕೊಲ್ಲುವ ಸ್ಥಳದಲ್ಲಿ ಸಾಯದೆ. ಅಯ್ಯೋ, ನನ್ನ ಅಧೀನದಲ್ಲಿ ಏನಿದೆ? ಎಲ್ಲ ಶಕ್ತಿ ಮುಕ್ತಿದಾತ ವಿಧಾತ ನೀನೆ. ಧನ್ಯವಾದಗಳು.